ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ಟೇಸ್ಟಿಯಾಗಿ ಹಾಗೂ ಎಲ್ರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಹಲಸಿನ ಹಣ್ಣು ಅಂದರೆ ಚಿಕ್ಕವರಿಂದ ದೊಡ್ಡವರವರೆಗೂ ಕೂಡ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಅದನ್ನು ತಿಂತಾ ಇದ್ದರೆ ಎಷ್ಟು ತಿಂದ್ರೂ ಸಾಕು ಅಂತ ಅನಿಸೋದೇ ಇಲ್ಲ. ತುಂಬ ಟೇಸ್ಟಿಯಾಗಿರುವಂತಹ ಈ ಒಂದು ಜಾಕ್ ಫ್ರೂಟ್ ಹಲಸಿನ ಹಣ್ಣಿನಿಂದ ಬಗೆ ಬಗೆಯ ಖಾದ್ಯಗಳನ್ನು ಮಾಡೋದುಂಟು. ಹಲಸಿನ ಹಣ್ಣಲ್ಲಿ ಸ್ವೀಟ್ ರೆಸಿಪಿನೂ ಮಾಡ್ತಾರೆ, ಹಾಗೆಯೇ ಸ್ಪೈಸಿಯಾಗಿರ್ತಕ್ಕಂಥ ಖಾರ ರೆಸಿಪಿಗಳು ಕೂಡ ಮಾಡ್ತಾರೆ. ಹಲಸಿನ ಕಾಯಿಯಿಂದ ಹಿಡಿದು ಹಣ್ಣು ಬೀಜದಿಂದನೂ ಕೂಡ ತುಂಬ ಉಪಯೋಗ ಇದೆ. ಸೊ ಬೀಜನೂ ಕೂಡ ಚಿಪ್ಸ್ ಇರ್ಬೋದು, ಬೇರೆ ಸಾಂಬಾರಿಗೆ ಹಾಗೆ ಚಟ್ನಿಗೂ ಕೂಡ ಬಳಸ್ತಾರೆ. ಇಲ್ಲಿ ನಾನು ಹಲಸಿನ ಹಣ್ಣನ್ನು ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾಗಿರ್ತಕ್ಕಂಥ ಹಾಗೂ ಕ್ರಿಸ್ಪಿಯಾಗಿರ್ತಕ್ಕಂಥ ಒಂದು ಸ್ವೀಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹೇಗಿರುತ್ತೆ ಅಂದರೆ ಅದು ಎಷ್ಟು ತಿಂದ್ರೂ ಆ ಫ್ಲೇವರ್ ಅಂತೂ ಆಹಾ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಸೊ ಅದು ಸೇಮ್ ಹಲಸಿನ ಹಣ್ಣು ನಾವು ಜಾಸ್ತಿ ಹಾಕ್ಕೊಂಡು ಮಾಡೋದ್ರಿಂದ ಹಲಸಿನ ಹಣ್ಣು ತಿಂದಾಗೆ ಆಗ್ತಾ ಇರುತ್ತೆ. ಒಂದು ಟೇಸ್ಟ್ ನೋಡಿ, ಇನ್ನೂ ಸ್ವಲ್ಪ ಬೇಕು ಅನ್ನೋ ಫೀಲ್ ಆಗ್ತಾ ಇರುತ್ತೆ. ಅಷ್ಟು ರುಚಿಯಾಗಿರುತ್ತೆ ಈ ಹಲಸಿನ ಹಣ್ಣಿನ ಸ್ವೀಟು. ಮಾವಿನ ಸೀಸನಲ್ಲಿಯೇ ಪ್ರಾರಂಭ ಆಗುವಂಥ ಈ ಹಲಸಿನ ಸೀಸನ್ ಕೂಡ ಮಾವಿನ ಹಣ್ಣಿನಷ್ಟೇ ರುಚಿಯಾಗಿರುತ್ತೆ. ಸೊ ಇವಾಗೆಲ್ಲ ಗಮ್ಲೆಸ್ ಜಾಕ್ ಫ್ರೂಟ್ ಕೂಡ ಬಂದಿದ್ದಾವೆ. ಅದು ಈಗಿನ ಹೈಬ್ರಿಡ್ ತಳಿ ಕೂಡ ಆಗಿರ್ಬೋದು, ಆದರೆ ರುಚಿ ಎಲ್ಲ ಫ್ಲೇವರ್ ಇರ್ಬೋದು ಎಲ್ಲ ಕೂಡ ಸೇಮ್ ಆಗೇ ಇರುತ್ತೆ. ಇದನ್ನ ಮಾಡೋದಕ್ಕೆ ನಾನಿಲ್ಲಿ 2 ಬೌಲ್ನಷ್ಟು ಜಾಕ್ ಫ್ರೂಟ್ ತೊಗೊಂಡಿದ್ದೀನಿ, ಹಲಸಿನ ಹಣ್ಣು. 1 ಬೌಲ್ನಷ್ಟು ಅಕ್ಕಿನ ನೆನೆ ಇಟ್ಕೊಂಡಿದ್ದೆ, ಒಂದು 4 ತಾಸು. 1 ಬೌಲ್ ಬೆಲ್ಲ, ಹಾಗೆಯೇ ಇಲ್ಲಿ ನೋಡಿ 1 ಬೌಲ್ನಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಅಂದರೆ 2 ಬುಡ್ಡ ತೊಗೊಂಡು ಇದನ್ನೆಲ್ಲ ನುಣ್ಣಗೆ ರುಬ್ಕೊಂಡಿದ್ದೀನಿ. ಅಕ್ಕಿ ಮತ್ತು ಕೊಬ್ಬರಿನ ಚೆನ್ನಾಗಿ ರುಬ್ಕೊಬೇಕು. ಈ ರುಬ್ಬಿದಂಥ ಮಿಶ್ರಣಕ್ಕೆ ಮತ್ತೆ ಜಾಕ್ ಫ್ರೂಟ್ ಹಲಸಿನ ಹಣ್ಣನ್ನು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡು ಈ ರೀತಿಯಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಹಲಸಿನ ಹಣ್ಣು ಫುಲ್ ನುಣ್ಣಗಾಗಿದೆ. ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಒಂದೊಂದಾಗಿ ಎಣ್ಣೆ ಒಳಗಡೆ ಬಿಡಬೇಕು. ಅದು ಈ ರೀತಿಯಾಗಿ ನೋಡಿ ತೇಲ್ ಬರುತ್ತೆ ಫ್ರೈ ಆದಾಗೆ. ಸ್ವಲ್ಪ ಸಿಮ್ಮಿಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಒಳಗಡೆ ಕೂಡ ಚೆನ್ನಾಗಿ ಬೇಯುತ್ತೆ. ಯಾಕಂದರೆ ಇಲ್ಲಿ ಹಸಿ ಅಕ್ಕಿ, ಕೊಬ್ಬರಿ ಮತ್ತು ಹಣ್ಣನ್ನು ಹಾಕಿದ್ದೀವಲ್ವ, ಅದೆಲ್ಲದೂ ಕೂಡ ಫ್ರೈ ಆದರೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಈ ರೀತಿಯಾಗಿ ಸೈಡ್ಗೆ ನಾವು ಎತ್ತಿಟ್ಕೋಬೇಕು. ನಿಮಗೆ ಕೆಳಗಡೆ ಎಣ್ಣೆ ಕಮ್ಮಿ ಬೇಕು ಅಂದರೆ ಟಿಶ್ಯೂ ಪೇಪರ್ ಕೂಡ ಹಾಕ್ಕೋಬೋದು. ನೋಡಿ ಈ ರೀತಿಯಾಗಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಹಾಕ್ಕೊಂಡ್ರೆ ಆಯಿತು. ಇದು ಸ್ಟಾರ್ಟಿಂಗ್ ಮಾತ್ರ ಈ ರೀತಿಯಾಗಿ ಒಂದು ಹತ್ತಿರನೇ ಕೂತ್ಕೊಳ್ಳುತ್ತೆ, ಬಟ್ ಆಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಜಾಲರೆಯಿಂದ ಮಿಕ್ಸ್ ಮಾಡಾದಮೇಲೆ ಅದು ಸಪ್ರೇಟ್ ಆಗುತ್ತೆ. ಈ ರೀತಿಯಾಗಿ ನೋಡ್ತಿರ್ಬೋದು ನೀವು. ನೋಡಿ ನಾನು ಸಿಮ್ಮಿಗೆ ಇಟ್ಕೊಂಡಿದ್ದೀನಿ, ಒಳಗಡೆ ಬೆಂದಿರೋದ್ರಿಂದ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇದು ರುಚಿಗೆ ಅಷ್ಟೇ ಅಲ್ಲ, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಹಣ್ಣು ಮತ್ತು ಅಕ್ಕಿ, ಕೊಬ್ಬರಿ, ಕಾಯಿ ಅಂದರೆ ಕಾಯಿ ತುರಿಯ ಬೆನಿಫಿಟ್ ಏನು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಜ್ಯೂಸ್ ಮಾಡುವಾಗ ಹೇಳಿದ್ದೀನಿ. ಸೊ ಅದು ಕೂಡ ಹೆಲ್ತ್ ಪರ್ಪಸ್ಸೇ ತುಂಬ ಒಳ್ಳೆಯದು. ಅದನ್ನು ಇದ್ರ ಜೊತೆ ಆ್ಯಡ್ ಮಾಡಿ ನಾವು ಮಾಡೋದ್ರಿಂದ ಹೆಲ್ತು ತುಂಬ ಚೆನ್ನಾಗಿರುತ್ತೆ. ಹ್ಯುಮಿನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ಏನಾಗುತ್ತೆ, ದೊಡ್ಡವರು ಹೇಳ್ತಾ ಇದ್ದರೂ ಕೂಡ ನೆಗ್ಲೆಕ್ಟ್ ಮಾಡಿರ್ತೀವಲ್ವ. ಸೊ ಏನೇನೆಲ್ಲ ತಿನ್ನಬೇಕು, ಏನು ತಿನ್ನಬಾರ್ದು ಅದನ್ನೇ ಜಾಸ್ತಿ ತಿಂತಾ ಇರ್ತೀವಿ. ಸೊ ಹಾಗಾಗಿ ಇವಾಗೆಲ್ಲ ದೊಡ್ಡವರಾದಂಗೆ ಕೆಲವೊಂದು ಪ್ರಾಬ್ಲಮ್ ಕೂಡ ಫೇಸ್ ಮಾಡಬೇಕಾಗುತ್ತೆ. ಕೆಲವರು ತಮಾಷೆ ಮಾಡ್ಬೋದು, ಈ ಥರದ್ದೆಲ್ಲ ತಿಂದ್ಬಿಟ್ಟು ತುಂಬ ಹೆಲ್ದಿಯಾಗಿದ್ದೀರಾ ಅಂತ ಹೇಳಿ. ಆದರೆ ನೋಡಿ, ನಾವು ಚಿಕ್ಕವರು ಇದ್ದಾಗ ಇಷ್ಟೊಂದೆಲ್ಲ ತಿಳುವಳಿಕೆ ಇರೋದಿಲ್ಲ. ಸೊ ಪೇರೆಂಟ್ಸ್ ಎಲ್ಲ ಎಷ್ಟೊಂದು ಹೇಳಿರ್ತಾರೆ, ನಾವು ಕೂಡ ಈಗ ಮಕ್ಳಿಗೆ ಹೇಳ್ತೀವಲ್ವ, ಆದರೂ ಕೂಡ ಮಕ್ಳು ಏನು ಮಾಡ್ತಾರೆ, ಬಾಯಿ ರುಚಿಗೆ ಹೊರಗಿನ ಫುಡ್ಡು ಬೇಕು ಅಂತಲೇ ಹಠ ಮಾಡ್ತಿರ್ತಾರೆ. ಸೊ ಅದೇ ತಪ್ಪನ್ನ ನಾವು ಕೂಡ ಮಾಡಿರ್ಬೋದಲ್ವ. ಹಾಗಾಗಿ ಚಿಕ್ಕಂದಿನಿಂದನೇ ಮನೆ ಆಹಾರಗಳನ್ನು, ಹೆಲ್ದಿ ಫುಡ್ಗಳನ್ನು ತಿನ್ನೋದ್ರಿಂದ ಆದಷ್ಟು ಇಮ್ಯುನಿಟಿ ಪವರ್ ಇರ್ಬೋದು, ಹೆಲ್ತ್ ಇರ್ಬೋದು, ಎಲ್ಲದೂ ಕೂಡ ಚೆನ್ನಾಗಿರುತ್ತೆ. ಇದೇ ರೀತಿಯಾಗಿ ಮಕ್ಕಳಿಗೂ ಕೂಡ ಹೇಳಿದಾಗ ಅವರು ಸ್ವಲ್ಪ ಅರ್ಥ ಮಾಡ್ಕೊಳ್ತಾರೆ. ಸ್ಟಾರ್ಟಿಂಗ್ ಎಲ್ಲ ಅರ್ಥ ಮಾಡ್ಕೊಳ್ಳದೆ ಹಠ ಮಾಡ್ಬೋದು, ಬಟ್ ಹೋಗ್ತಾ ಸರಿ ಹೋಗ್ಬೋದು ಅಂತ ಅನ್ನೋದು ನನ್ನ ಅನಿಸಿಕೆ. ನೋಡಿದ್ರಲ್ಲ ಈ ರೆಸಿಪಿನ ಮಾಡೋದು ಎಷ್ಟೊಂದು ಸುಲಭ ಅಂತ ಹೇಳಿ. ಹಣ್ಣುಗಳು ಜಾಸ್ತಿ ತಿಂದು ವೇಸ್ಟ್ ಮಾಡೋದ್ರ ಮೀನ್ಸ್ ಈಗ ಎಷ್ಟು ಬೇಕಷ್ಟು ತಿಂದ್ಬಿಟ್ಟು ಉಳಿದಿದ್ದನ್ನು ನಾವು ಒಂದೊಂದು ಸರಿ ವೇಸ್ಟ್ ಮಾಡ್ತಿರ್ತೀವಿ. ಇಲ್ಲ ಅಂದರೆ ಇದು ಹಾಗೆ ಇಟ್ಬಿಟ್ಟು ಕೆಟ್ಟೋಯ್ತು ಅಂತ ಹೇಳಿ ಎಸಿತಾ ಇರ್ತೀವಲ್ವ. ಜಾಸ್ತಿ ಹಣ್ಣುಗಳಿದ್ದಾಗ ಈ ರೀತಿಯ ರೆಸಿಪಿ ಮಾಡಿಕೊಂಡು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೋಬೋದು. ಇದು ಮಿನಿಮಮ್ 1 ವೀಕ್ವರೆಗೂ ಕೂಡ ಇರುತ್ತೆ. ಫ್ರೈ ಆಗಿರೋದ್ರಿಂದ ಕೆಡೋದಿಲ್ಲ. ಸೊ ನೋಡಿದ್ರಲ್ಲ ಹೇಗೆ ಈ ರೆಸಿಪಿನ ಮಾಡೋದು ಅಂತ ಹೇಳಿ. ಹಣ್ಣುಗಳು ಜಾಸ್ತಿ ಇದ್ದಾಗ ವೇಸ್ಟ್ ಆಗುತ್ತೆ ಅಂತ ಬೇಜಾರಾಗ್ತಿರ್ತೀವಲ್ಲ, ಅಂಥ ಸಂದರ್ಭದಲ್ಲಿ ಈ ಥರ ರೆಸಿಪಿಗಳನ್ನು ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಯಾವಾಗ ಬೇಕೋ ಆವಾಗೆಲ್ಲ ನಾವು ಆ ಫ್ಲೇವರ್ ಜೊತೆಗೆ ಈ ಸ್ವೀಟ್ಗಳನ್ನು ಟೇಸ್ಟ್ ಮಾಡಬಹುದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.